ಕೈಯ ಮೆಹಂದಿ ಬಣ್ಣ, ಮದುವೆಯ ಸಂದರ್ಭದಲ್ಲಿ ಹಾಕಿದಂತಹ ಮೆಹಂದಿಯ ಬಣ್ಣ ಇನ್ನೂ ಕೂಡ ಮಾಸಿಲ್ಲ. ಆಗಲೇ ಗಂಡನನ್ನ ಕಳ್ಕೊಂಡಿದ್ದಾರೆ. ಒಂದು ವಾರದ ಹಿಂದಷ್ಟೇ ಮದುವೆಯಾಗಿದ್ದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್. ಏಪ್ರಿಲ್ 16ನೇ ತಾರೀಕು ಅವರು ಮದುವೆ ಆಗಿದೆ. ಏಪ್ರಿಲ್ 19ಕ್ಕೆ ಕಾಶ್ಮೀರಕ್ಕೆ ಅವರು ಟ್ರಿಪ್ಗೆ ತನ್ನ ಪತ್ನಿಯ ಜೊತೆಗೆ ಹೋಗಿದ್ದಾರೆ. ನಿನ್ನೆ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ ವಿನಯ್ ನರ್ವಾಲ್. ಪತಿಯ ಪಾರ್ಥಿವ ಶರೀರದ ಮುಂದೆ ಬಿಕ್ಕಿ ಬಿಕ್ಕಿ ಹಿಮಾಂಶಿ ಅಳ್ತಾ ಇರುವಂತಹ ಒಂದು ಫೋಟೋ ನಿನ್ನೆಯಿಂದಲೂ ಕೂಡ ಹರಿದಾಡ್ತಾ ಇತ್ತು. ಆ ಸನ್ನಿವೇಶವನ್ನ ನೆನಪು ಮಾಡಿಕೊಂಡ್ರೆ ನಿಜಕ್ಕೂ ಹಿಂಸೆ ಆಗುತ್ತೆ. ಕೇವಲ ಒಂದು ವಾರಕ್ಕೆ ಬಾಳ ಸಂಗಾತಿಯನ್ನ ಕಳ್ಕೊಂಡಿರುವಂತಹ ಕೊರಗು ಅವ್ರನ್ನ ಹೇಗೆ ಬಾಧಿಸ್ತಿರ್ಬೇಡ. ಹಲವಾರು ಕನಸುಗಳನ್ನ ಕಟ್ಕೊಂಡು ಸಪ್ತಪದಿ ತುಳಿದು ಮದುವೆಯಾಗಿರ್ತಾರೆ. ಇಂಥ ಹೊತ್ತಲ್ಲಿ ಕೇವಲ ಒಂದೇ ವಾರದಲ್ಲಿ ಎಲ್ಲವೂ ಕೂಡ ಅಳಿಸಿ ಹೋಗುತ್ತೆ ಅಂತ ಅಂದರೆ ಹೇಗಾಗಬೇಡ. ನೋಡಿ ಅಲ್ಲಿ ಈಗ ಅವರ ಫ್ಯಾಮಿಲಿ ಮೆಂಬರ್ಸ್, ಆ ಇನ್ವಿಟೇಷನ್ನು, ಆ ಮದುವೆಯಲ್ಲಿ ಆದಂತಹ ಸಂಭ್ರಮ, ಮಗದೊಂದು ಕಡೆಯಲ್ಲಿ ಹಿಮಾಂಶಿಯವರು ಅವರ ಪತಿಯನ್ನು ಪಕ್ಕದಲ್ಲೇ ಬಲಿಯಾಗಿರುವ ಅವರ ಪತಿಯನ್ನು ಕಂಡು ಅಳ್ತಾ ಇರುವಂತಹ ದೃಶ್ಯ. ಯಾವ ರೀತಿಯ ಸನ್ನಿವೇಶ, ಇಂತಹ ಒಂದು ಸನ್ನಿವೇಶ ಯಾವ ಮನೆಗಳಲ್ಲೂ ಬರಬಾರ್ದಪ್ಪ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ತಾ ಇರುವಂತಹ ಪರಿಸ್ಥಿತಿ. 16ನೇ ತಾರೀಕು ಮದುವೆ ಆಗಿದ್ದಾರೆ ಅಷ್ಟೇ. ಅವರು ಲೆಫ್ಟಿನೆಂಟ್ ಆಗಿದ್ದಂಥವರು. ಮಧ್ಯ ಅವರಿಗೆ ವಿರಾಮ ತೆಗೆದುಕೊಂಡಿದ್ದಾರೆ. ಆ ಬ್ರೇಕ್ನಲ್ಲಿ ಮದುವೆ ಮುಗಿಸ್ಕೊಂಡು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಮತ್ತೆ ರೀಜಾಯ್ನ್ ಆಗಬೇಕು ಕೆಲಸಕ್ಕೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ವಿಧಿ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ. ಉಗ್ರರ ಅಟ್ಟಹಾಸಕ್ಕೆ ವಿನಯ್ ಬಲಿಯಾಗಿದ್ದಾರೆ. ವಿನಯ್ ನರ್ವಾಲ್ರ ಪಾರ್ಥಿವ ಶರೀರದ ಮುಂದೆ ಹಿಮಾಂಶಿ ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಅವರಿಗೆ ಒಂದು ಫೈನಲ್ ಸಲ್ಯೂಟ್ನ ಮಾಡೋ ಮೂಲಕವಾಗಿ ಅವ್ರನ್ನ ಬೀಳ್ಕೊಟ್ಟಿದ್ದಾರೆ. ಎಂತಹ ವಿಚಿತ್ರ ಸನ್ನಿವೇಶ ನೋಡಿ ಅದು. ಮನೆಯಲ್ಲಿ ಅವರ ಮನಸ್ಸಲ್ಲಿ ಎಷ್ಟು ದುಃಖ ಆವರಿಸಿದೆ. ಕಳೆದ ಒಂದು ವಾರಗಳ ಹಿಂದೆ ನಡೆದಂತಹ ಮದುವೆ ಸಮಾರಂಭ, ಜೊತೆಯಲ್ಲೇ ಟ್ರಿಪ್ ಹೋಗಿದ್ದೆಲ್ಲ ನೆನೆಸ್ಕೊಂಡು ಅವರು ಬಿಕ್ಕಳಿಸಿ ಹತ್ತಿದ್ದಾರೆ. Thank you, Aishwarya, for joining us with those details. Heart-wrenching across the country. NDTV is tracking all of that very closely for you, even as ಮೃತ ವಿನಯ್ ನರ್ವಾಲ್ ಅವರ ಬಾಡಿಯನ್ನು ಅವರು ಬಿಕ್ಕಳಿಸಿ ಅಳ್ತಾ ಇದ್ದಾರೆ. ಅಲ್ಲಿನೂ ಅವ್ರು ಹೇಳ್ತಾ ಇದ್ದಾರೆ ಅವರ ಪತಿಗೆ ಅಂತಿಮವಾದಂತಹ ಮಾತುಗಳನ್ನು. ವೆರಿ ಸ್ಯಾಡ್. ಈ ಒಂದೊಂದು ಕಥೆನೂ ಕೇಳ್ತಾ ಇದ್ದರೆ ಒಂದು ರೀತಿ ಬೇಸರ ತರಿಸ್ತಾ ಇದೆ. ಅಂಥದ್ರಲ್ಲಿ ಇವರ ವಿಚಾರ ಕೇಳಿದಾಗ ಮಾತ್ರ ರಕ್ತ ಕುದಿಯುತ್ತೆ. ಈ ನರಹಂತಕರನ್ನ ಯಾವ ರೀತಿಯಾಗಿ ಹುಡುಕಿ ಹೊಡಿಬೇಕು ಅನ್ನುವಂತಹ ಸಿಟ್ಟು, ಆವೇಶ ಪ್ರತಿಯೊಬ್ಬರಲ್ಲೂ ಕೂಡ ಹುಟ್ಕೊಳ್ಳುತ್ತೆ. ಆ ಮನೆಯಲ್ಲೀಗ, ಆಕೆಯ ಮನಸ್ಸಲ್ಲೀಗ ಆಗ್ತಾ ಇರುವಂತಹ ತಳಮಳ, ಸಂಕಟ ಯಾರದನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ? ಹಲವಾರು ಆಸೆ ಆಕಾಂಕ್ಷೆಗಳನ್ನು ಹೊತ್ತು ಮದುವೆಯಾಗಿ ತನ್ನ ಪತಿಯ ಜೊತೆಗೆ, ತನ್ನ ಬಾಳ ಸಂಗಾತಿಯ ಜೊತೆಗೆ ಅವರು ಟ್ರಿಪ್ಗೆ ಹೋದ ಹೊತ್ತಲ್ಲಿ ಹಿಂಗಾಗತ್ತೆ ಅಂದರೆ ಒಂದು ಇಡೀ ಜೀವನಕ್ಕೆ ಬೇಕಾಗುವಷ್ಟು ಮೆಮೊರೀಸ್ನ ರೀಕಲೆಕ್ಟ್ ಮಾಡೋಣ ಅನ್ನುವ ಸಂದರ್ಭದಲ್ಲಿ ಈ ರೀತಿಯ ಅವಘಡ. ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪವಿತ್ರ, ನಿಜವಾಗ್ಲೂ ಈ ಫೋಟೋ, ಅವರ ದುಃಖ ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಒಂದು ರೀತಿ ಸಂಕಟ ಆಗ್ತಾ ಇದೆ. ಆ ಫೋಟೋ ಹಿಮಾಂಶಿ ಅವರ ಪತಿಯ ಎದುರು ಕೂತ್ಕೊಂಡಿದ್ದನ್ನು ನೋಡಿದಾಗ ಯಾರಿವರು, ಏನಾಗಿದೆ ಅನ್ನುವಂತಹ ಪ್ರಶ್ನೆ ಮೂಡಿತ್ತು. ಈಗ ಒಂದು ವಾರದ ಹಿಂದೆ ಮದುವೆ ಆಗಿದ್ರು ಅಂತ ಕೇಳಿದಾಗ ನಿಜವಾಗ್ಲೂ ಬೇಸರ ಆಗ್ತಾ ಇದೆ. ದಿವ್ಯಾ, ನಿನ್ನೆ ಗುಂಡೇಟಿಗೆ ಬಲಿಯಾಗಿರುವಂತಹ ಎಲ್ಲರ ಮನೆಯದ್ದು ಒಂದೊಂದು ಕತೆ. ಅದರಲ್ಲೂ ಕೂಡ ಒಂದು ಫೋಟೋ ಏನಿದೆ ಅದು ದೇಶಾದ್ಯಂತ ಎಲ್ಲರೂ ಕಣ್ಣೀರಾಗಿದ್ದಂತಹ ಫೋಟೋ. ಪತಿ ಸಾವನ್ನಪ್ತಾರೆ, ಅದರ ಪಕ್ಕದಲ್ಲಿ ಪತ್ನಿ ಕುಳಿತಿರ್ತಾರೆ. ಆಕೆಯ ಕೈಯನ್ನು ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ಆ ಕೆಂಪು ಬಳೆಗಳು ಗೊತ್ತಾಗುತ್ತೆ. ಅಂದರೆ ಅವರು ಹೊಸದಾಗಿ ಮದುವೆ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ಅದು ಕಾಣಿಸುತ್ತೆ. ಆ ಫೋಟೋ ಇಡೀ ಭಾರತವೇ ಕಣ್ಣೀರಾಗಿರುವಂತಹ ಫೋಟೋ. ಅದು ವಿನಯ್ ನರ್ವಾಲ್ ಮತ್ತು ಅವರ ಪತ್ನಿ ಹಿಮಾಂಶಿಯದ್ದು. ಇವತ್ತು ಆ ದೃಶ್ಯವನ್ನು ನೋಡ್ತಾ ಇರ್ಬೋದು. ಎಂಥವರು ಕೂಡ ಕಣ್ಣೀರಾಗಬೇಕು. ಆಕೆ ಪತಿಯ ಪಾರ್ಥಿವ ಶರೀರದ ಮುಂದೆ ಹತ್ಕೊಂಡು ಯಾವ ರೀತಿ ವಿದಾಯದ ಮಾತನ್ನು ಹೇಳ್ತಾರೆ. ಇಡೀ ದೇಶ ನಿನ್ನ ಬಗ್ಗೆ ಹೆಮ್ಮೆಯನ್ನು ಪಡ್ತಾ ಇದೆ, ಪ್ರತಿನಿತ್ಯವೂ ನಿನ್ನನ್ನು ನೆನಪು ಮಾಡ್ಕೋತೀವಿ ಅನ್ನುವಂತಹ ಮಾತನ್ನು ಪತಿಗೆ ವಿದಾಯದ ಭಾಷಣವನ್ನು ಮಾಡ್ತಾರೆ ಅವರು. ಸೊ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಥವರು ಕೂಡ ಕಣ್ಣೀರಾಗಬೇಕು. 2 ವರ್ಷದ ಹಿಂದೆ ಅವರು ಕೊಚ್ಚಿನಲ್ಲಿ ಜಾಯಿನ್ ಆಗ್ತಾರೆ, ನೌಕಾಪಡೆಯ ಲೆಫ್ಟಿನೆಂಟ್ ಆಗಿ, ಹರಿಯಾಣ ಮೂಲದವರು. ಇನ್ನೊಂದು ಒಂದು ಕಡೆ ಪತ್ನಿಯ ಆ
ವಿದಾಯದ ಭಾಷಣ ಜೊತೆಗೆ ಆ ಫೋಟೋವನ್ನು ನೋಡ್ತಾ ಇದ್ರೆ ಎಂಥವರ ಕರುಳು ಚುರುಕನ್ನತ್ತೆ. ಇನ್ನೊಂದು ಕಡೆಗೆ ಅವರ ಮನೆಯಲ್ಲಿ ಇನ್ನೂ ಕೂಡ ಮದುವೆಯ ಸಂಭ್ರಮವೇ ಕಳೆಗುಂದಿಲ್ಲ. ಯಾಕಂದರೆ ಏಪ್ರಿಲ್ 16ರಂದು ಅವರು ಮದುವೆ ಆಗಿರುವಂಥದ್ದು, ಒಂದು ವಾರ ಅಷ್ಟೇ. ಸಾಮಾನ್ಯವಾಗಿ ಆ ಭಾಗದಲ್ಲಿ 10 ದಿನ ಆ ರೀತಿಯ ಮದುವೆ ಸಂಭ್ರಮ ಇರುತ್ತೆ. ಸೊ ಹಾಗಾಗಿ ಆ ತಾಯಿ, ಅವರ ತಾಯಿ ಏನಿದ್ದಾರೆ ವಿನಯ್ ನರ್ವಾಲ್ ಅವರ ತಾಯಿ, ಇನ್ನೂ ಕೂಡ ಮಗ ಈ ರೀತಿ ಬಲಿಯಾಗಿದ್ದಾರೆ ಅನ್ನುವಂತಹ ವಿಚಾರವೇ ತಿಳಿಯದೆ ಮದುವೆಯ ಸಿಹಿಯನ್ನು ಅಕ್ಕಪಕ್ಕದವರಿಗೆ ಹಂಚ್ತಾ ಇದ್ರಂತೆ. ಬಹುಶಃ ಅದನ್ನು ಕೇಳಿದ್ರೆ ಎಂಥವ್ರಿಗೂ ಕೂಡ ಹೇಗೆಲ್ಲ ಆಗುತ್ತೆ ಬದುಕು ಅನ್ನುವಂಥದ್ದು ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ದೃಶ್ಯ ಏನಿದೆ ಅದು ನಿಜಕ್ಕೂ ಕೂಡ ಮನ ಕಲಕುವಂಥದ್ದು. ಯಾರೂ ಕೂಡ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಥವಾ ಆಕೆಯ ದುಃಖ ದುಮ್ಮಾನವನ್ನು ಅಳಿಯೋದಕ್ಕೆ ಸಾಧ್ಯ ಆಗಲ್ಲ. ಒಂದು ವಾರದ ಹಿಂದಷ್ಟೇ ಸಾಕಷ್ಟು ಕನಸುಗಳನ್ನು ಕಂಡು ಹೊಸ ಬದುಕಿಗೆ ಕಾಲಿಟ್ಟಂತಹ ಜೋಡಿಗೆ ಈ ರೀತಿ ಪಾತಕ ಕೃತ್ಯವನ್ನು ಮೆರೆದಂಥವರು. ಸೊ ಹಾಗಾಗಿ ಪ್ರತಿ ಭಾರತೀಯರು ಕೇಳ್ತಾ ಇರುವಂಥದ್ದು, ಇದಕ್ಕೆ ತಕ್ಕ ಪ್ರತಿಕ್ರಿಯೆ ಬೇಕು, ಈ ಕಣ್ಣೀರಿಗೆ ತಕ್ಕ ಪ್ರತಿಕ್ರಿಯೆ ಬೇಕು ಅನ್ನುವಂಥದ್ದು. ದಿವ್ಯಾ, ಇನ್ನೆರಡು ದಿನ ಕಳೆದಿದ್ರೆ ಬಹುಶಃ ಅವರು ತಮ್ಮೂರುಗಳಿಗೆ ವಾಪಸ್ ಹೋಗ್ಬಿಡ್ತಿದ್ರು ಅನ್ಸುತ್ತೆ. ಅದಕ್ಕೂ ಅವಕಾಶ ಆಗಲಿಲ್ಲ ಅನ್ಸುತ್ತೆ. ಆ ಬಗ್ಗೆ ಅವರ ಕುಟುಂಬಸ್ಥರು ಯಾರಾದರೂ ಏನಾದರೂ ಮಾತಾಡಿದ್ದಾರಾ ಪವಿತ್ರ? ಹೌದು, ಅವರ ಕುಟುಂಬಸ್ಥರು ಅಂದರೆ ಈ ಸಂದರ್ಭದಲ್ಲಿ ಅವರು ಒಂದಿಷ್ಟು ಅವರ ಕಸಿನ್ಸ್ ಎಲ್ಲ ಮಾತನಾಡ್ತಾ ಇದ್ರು. ಅಂದರೆ ಮದುವೆಯ ಸಂಭ್ರಮನೇ ಇನ್ನು ಮುಗಿದಿಲ್ಲ, ಯಾರಿಗೂ ಕೂಡ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರ ಮನೆಯಲ್ಲಿ. 2 ವರ್ಷದ ಹಿಂದಷ್ಟೇ ಅವರು ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆದಂಥವರು. ಸೊ ಹಾಗಾಗಿ ಸಾಕಷ್ಟು ಅವರ ಮದುವೆಯ ಬಗ್ಗೆ ಸಾಕಷ್ಟು ಅದ್ಧೂರಿತನದಿಂದಲೇ ನಡೆದಿತ್ತು ಮದುವೆ. ಎರಡೂ ಫ್ಯಾಮಿಲಿಯವರು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಇನ್ನೇನು ಅಂದರೆ ಕಾಶ್ಮೀರಕ್ಕೆ ಅವರು ರಜೆಯ ಸಂದರ್ಭದಲ್ಲಿ ಹನಿಮೂನ್ಗೆ ಅಂತ ಹೋಗಿರುವಂತಹ ಜೋಡಿ ಅವರು. ಇನ್ನೇನು 2-3 ದಿನ ಕಳೆದಿದ್ರೆ ಅವರು ವಾಪಸ್ ಮತ್ತೆ ಬರ್ತಾ ಇದ್ರು, ಮತ್ತೆ ಅವರು ಡ್ಯೂಟಿಗೆ ಜಾಯ್ನ್ ಆಗಬೇಕಾಗಿತ್ತು. ಆದರೆ ಅಷ್ಟರಲ್ಲೇ ಈ ರೀತಿಯ ದುರಂತ ನಡೆದಿದೆ. ಅವರ ಸಾವನ್ನ ಈ ರೀತಿ ಬಲಿಯಾಗಿರುವಂತಹ ಜೋಡಿ ಆಗ್ತಾರೆ ಅನ್ನುವಂಥದ್ದು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಅವರ ಮನೆಯವ್ರಿಗೂ ಕೂಡ ಇದನ್ನು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗದಂತಹ ಪರಿಸ್ಥಿತಿ. ಈಗ ಅವರ ಮನೆಯ ಮುಂದೆ ಕೂಡ ನೀರವ ಮೌನ ಆವರಿಸಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. 1 ವಾರಗಳ ಹಿಂದಷ್ಟೇ ಮದುವೆ ಆಗಿದ್ರು. ಹಿಮಾಂಶಿ ಅವರ ಕೈಯನ್ನು ನೋಡ್ಬೋದು. ಅವರ ಕೈಯಲ್ಲಿದ್ದಂತಹ ಮೆಹಂದಿ, ಕೈಯಲ್ಲಿ ಹಾಕಿದ್ದ ಬಳೆ, ಇದೆಲ್ಲವೂ ಕೂಡ ಹಾಗೆ ಉಳ್ಕೊಂಡಿದೆ. ಆದರೆ ಅದಿನ್ನು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಕೊರಗು ಅವ್ರನ್ನ ಇನ್ನಿಲ್ಲದಂತೆ ಬಾಧಿಸ್ತಾ ಇದೆ. ಹಾಗಾಗಿ ಆ ಪಾರ್ಥಿವ ಶರೀರದ ಎದುರಿಗೂ ಅವರು ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಇಡೀ ದೇಶ ನಿನ್ನನ್ನು ಮರೆಯೋದಿಲ್ಲ, ನಿನ್ನ ಕೆಲಸವನ್ನು ಯಾವತ್ತೂ ಕೂಡ ನೆನಪಿಟ್ಕೊಳ್ಳುತ್ತೆ ಅಂತ ಅವರು ಮಾತನಾಡಿದ್ದಾರೆ. ಬಿಗಿದಪ್ಪಿ ಆ ಬಾಕ್ಸ್ನ ಅವರು ಅಲ್ಲಿಂದ ಹೋಗೋದಕ್ಕೆ ತಯಾರಿರಲಿಲ್ಲ. ಯಾಕಂದರೆ ಅಂತಹ ಒಂದು ಅಟ್ಯಾಚ್ಮೆಂಟ್ ಸೃಷ್ಟಿಯಾಗಿರುತ್ತೆ.